ಓಂ ಶಾಂತಿ. ಮುರಳಿಯ ದಿನಾಂಕ 13/12/2023। मीठे बच्चे, तुम्हारा रूहानी योग है एवर प्योर बनने के लिए, क्योंकि तुम पवित्रता के सागर से योग लगाते हो, पवित्र दुनिया स्थापन करते हो। ಮಧುರ ಮಕ್ಕಳೇ, ನಿಮ್ಮ ಆತ್ಮಿಕ ಯೋಗ ಆಗಿದೆ ಸದಾ ಪವಿತ್ರ ಆಗುವುದಕ್ಕಾಗಿ. ಏಕೆಂದರೆ ಪವಿತ್ರತೆಯ ಸಾಗರನ ಜೊತೆಗೆ ನೀವು ಯೋಗ ಮಾಡುತ್ತಿದ್ದೀರಿ, ಪವಿತ್ರ ಜಗತ್ತಿನ ಸ್ಥಾಪನೆ ಮಾಡುವುದಕ್ಕಾಗಿ. ಪ್ರಶ್ನೆ: निश्चय बुद्धि बच्चों को पहले पहले कौन सा निश्चय पक्का होना चाहिए? उस निश्चय की निशानी क्या होगी? हम एक बाप के बच्चे हैं, बाप से हमको दैवी स्वराज्य मिलता है, यह पहले पहले पक्का निश्चय चाहिए. ನಿಶ್ಚಯ ಬುದ್ಧಿ ಮಕ್ಕಳಿಗೆ ಮೊಟ್ಟ ಮೊದಲನೇದಾಗಿ ಯಾವ ನಿಶ್ಚಯ ಇರಬೇಕು? ಆ ನಿಶ್ಚಯದ ಗುರುತು ಏನಾಗಿರ್ತದೆ? ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು. ತಂದೆಯಿಂದ ನಮಗೆ ದೈವಿ ಸ್ವರಾಜ್ಯದ ಪ್ರಾಪ್ತಿ ಆಗ್ತಿದೆ ಎನ್ನುವಂತಹ ನಿಶ್ಚಯ ಪಕ್ಕಾ ಇರಬೇಕು. निश्चय हुआ तो फौरन बुद्धि में आएगा कि हमने जो भक्ति की है वह अब पूरी हुई, अब स्वयं भगवान हमें मिला है. निश्चय बुद्धि बच्चे ही वारिस बनते. ನಿಶ್ಚಯ ಆದ ಕೂಡಲೇ ಅಂತಹ ಮಕ್ಕಳ ಬುದ್ಧಿಗೆ ನೆನಪಾಗ್ತದೆ, ನಾವೇನು ಭಕ್ತಿ ಮಾಡ್ತಾ ಬಂದಿದ್ದೀವಿ, ಆ ಭಕ್ತಿ ಈಗ ಮುಗಿದಿದೆ, ನಮಗೆ ಸ್ವಯಂ ಪರಮಾತ್ಮ ಭಗವಂತ ಸಿಕ್ಕಿದ್ದಾನೆ. ಅಂತಹ ನಿಶ್ಚಯ ಬುದ್ಧಿ ಮಕ್ಕಳೇ ತಂದೆಯ ಆಸ್ತಿಗೆ ಸಂಪೂರ್ಣ ಹಕ್ಕದಾರ ಆಗ್ತಾರೆ, ವಾರಿಸಾಗ್ತಾರೆ. ಗೀತ್: ಓ ದೂರ ಕೆ ಮುಸಾಫಿರ್ ಹಮ್ಕೋ ಭಿ ಸಾಥ ಲೇ ಚಲ್. ಹೇ ದೂರದ ಪ್ರಯಾಣಿಕನೇ, ನಮ್ಮನ್ನು ಸಹ ನಿನ್ನ ಜೊತೆಗೆ ಕರೆದುಕೊಂಡು ಹೋಗುವಂತ ಭಕ್ತರು ಹಾಡಿದ್ದಾರೆ. ಬಚ್ಚೋಂ ಕೋ ಬಾಪ್ ಸಮझाते, दूर के मुसाफिर तो सब है, सब आत्माएं दूर से दूर ಪರಮಧಾಮ್ ಕಿ ರಹನೆ ವಾಲಿ. ಬಾಬಾ ಹೇಳ್ತಿದ್ದಾರೆ, ನಾನೊಬ್ಬನೇ ದೂರದ ಪ್ರಯಾಣಿಕ ಅಲ್ಲ, ನೀವೆಲ್ಲ ಆತ್ಮರು ಸಹ ಅತಿ ದೂರದಲ್ಲಿ ಇರುವಂತಹ ಪರಮಧಾಮದಿಂದ ಬಂದಿದ್ದೀರಿ, ಪರಮಧಾಮದ ವಾಸಿಯಾಗಿದ್ದೀರಿ. यह शास्त्रों में है, आत्मा दूर रहती है जहाँ सूर्य चांद की रोशनी नहीं रहती. मूल वतन सूक्ष्म वतन में कोई ड्रामा नहीं है, ड्रामा इस स्थूल वतन का है जिसको मनुष्य सृष्टि कहा जाता है. ಆತ್ಮರು ಬ್ರಹ್ಮ ಮಹಾತತ್ವದಲ್ಲಿ ಇರ್ತವೆ ಅನ್ನುವ ವಿಚಾರ ಶಾಸ್ತ್ರಗಳಲ್ಲಿಯೂ ಇದೆ. ಆತ್ಮರ ಮನೆಯಾಗಿರುವಂತಹ ಆ ಪರಮಧಾಮದಲ್ಲಿ ಸೂರ್ಯ ಚಂದ್ರನ ಬೆಳಕು ಇರೋದಿಲ್ಲ. ಮೂಲವತನ ಸೂಕ್ಷ್ಮವತನದಲ್ಲಿ ಸಾಕಾರ ದೇಹಧಾರಿಗಳ ನಾಟಕ ನಡೆಯೋದಿಲ್ಲ. ನಾಟಕ ಸ್ಥೂಲ ವತನದಲ್ಲಿ ನಡೀತದೆ, ಜಿಸ್ಕೋ ಮನುಷ್ಯ ಸೃಷ್ಟಿ ಕಹಾ ಜಾತಾ ಹೈ. ಈ ಸ್ಥೂಲ ವತನಕ್ಕೆ ಮನುಷ್ಯ ಸೃಷ್ಟಿ ಎಂದು ಹೇಳಲಾಗ್ತದೆ. ಮೂಲವತನ್ और सूक्ष्म वतन में कोई 84 जन्मों का चक्र नहीं है. चक्र मनुष्य सृष्टि में दिखाया जाता है. ಮೂಲವತನ ಸೂಕ್ಷ್ಮವತನದಲ್ಲಿ 84 ಜನ್ಮಗಳ ಚಕ್ರ ಸುತ್ತೋದಿಲ್ಲ. ಈ ಚಕ್ರ ಮಾನವ ಸೃಷ್ಟಿಯಲ್ಲಿ ಸುತ್ತುತ್ತದೆ. ಮನುಷ್ಯ ಸೃಷ್ಟಿ ಕ್ಯಾ ಚೀಜ್ ಹೈ
मनुष्य किसका बना हुआ है? मनुष्य में एक तो आत्मा है, दूसरा शरीर है। 5 तत्वों का पुतला बनता है, उसमें आत्मा प्रवेश कर पार्ट बजाती है। ಮಾನವ ಸೃಷ್ಟಿ ಅಂದರೆ ಏನು? ಮಾನವ ಹೇಗೆ ನಿರ್ಮಾಣ ಆಗಿದ್ದಾನೆ? ಮಾನವ ಅಂದ್ರೇ ಒಂದು ದೇಹ ಮತ್ತೊಂದು ಆತ್ಮ, ಎರಡೂ ಸೇರಿದಾಗ ಅದಕ್ಕೆ ಮನುಷ್ಯ ಅಥವಾ ಜೀವಾತ್ಮ ಅಂತ ಹೇಳಲಾಗ್ತದೆ. ದೇಹ 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ಉಸ್ಮೆ ಆತ್ಮ ಪ್ರವೇಶ ಕರ್ ಪಾರ್ಟ್ ಬಜಾತಿ तो दूर के वासी सब हो, परंतु तुम निश्चय करते हो, मनुष्यों में निश्चय नहीं. 5 ತತ್ವಗಳಿಂದ ಮಾಡಲ್ಪಟ್ಟಂತಹ ದೇಹದಲ್ಲಿ ಚೈತನ್ಯ ಆತ್ಮ ಪ್ರವೇಶ ಮಾಡ್ತದೆ, ಆಗ ಪಾತ್ರ ಶುರು ಆಗ್ತದೆ. ಹೀಗೆ ನೀವೆಲ್ಲ ದೂರದ ನಿವಾಸಿಗಳು ಆತ್ಮಗಳಾಗಿದ್ದೀರಿ. ಈ ನಿಶ್ಚಯ ಮಕ್ಕಳಲ್ಲಿ ಮಾತ್ರ ಇದೆ, ಉಳಿದ ಮನುಷ್ಯರಲ್ಲಿ ಈ ನಿಶ್ಚಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ತುಮ್ ಸಬ್ ಆತ್ಮಾओं का निवास स्थान एक ही है. उस नाटक में जो पार्ट बजाते उसमें तो हर एक का अपना अपना घर होता है, वहाँ से आकर पार्ट बजाते हैं. यहाँ तुम बच्चे समझते हो हम सब एक ही बाप के बच्चे, एक ही घर परम धाम में रहने वाले हैं. वह है ब्रह्म महातत्व, यह है ಆಕಾಶ ತತ್ವ. ಲೌಕಿಕದ ನಾಟಕದಲ್ಲಿ ಪಾತ್ರ ಮಾಡುವಂಥವರು ಬೇರೆ ಬೇರೆ ಮನೆಯಿಂದ ಬಂದಿರ್ತಾರೆ. ಸೃಷ್ಟಿ ನಾಟಕದಲ್ಲಿ ಪಾತ್ರ ಮಾಡುವವರು ಒಂದೇ ಮನೆಯಿಂದ ಬಂದಿದ್ದೇವೆ, ಒಬ್ಬನೇ ಆದ ತಂದೆಯ ಮಕ್ಕಳಾಗಿದ್ದೇವೆ. ಅದು ಬ್ರಹ್ಮ ಮಹಾತತ್ವ ಆಗಿದೆ. ನಮ್ಮ ಮನೆ ಅಂದರೆ ಬ್ರಹ್ಮ ಮಹಾತತ್ವ ಆಗಿದೆ. ನಾವು ಪಾತ್ರ ಮಾಡ್ತಿರುವಂಥ ಈ ಲೋಕ ಆಕಾಶ ತತ್ವ ಆಗಿದೆ. यहाँ पार्ट बजाते हैं, रात दिन होता है, इसलिए सूर्य चांद भी है. मूल वतन में तो दिन रात नहीं होता. ಇಲ್ಲಿ ನಾವು ಪಾತ್ರ ಅಭಿನಯಿಸ್ತಾ ಇದ್ದೀವಿ. ಇಲ್ಲಿ ಸೂರ್ಯ ಚಂದ್ರಗಳಿವೆ, ಹಗಲು ರಾತ್ರಿ ಆಗ್ತದೆ. ಮೂಲ ವತನದಲ್ಲಿ ಹಗಲು ರಾತ್ರಿ ಎಂಬ ವ್ಯತ್ಯಾಸ ಇರೋದಿಲ್ಲ. सूर्य चांद कोई देवता नहीं है, यह तो मांडवे को रोशनी करने वाली बत्तियाँ हैं. ಸೂರ್ಯ ಚಂದ್ರ ದೇವತೆಗಳು ಅಲ್ಲ, ಈ ಸೃಷ್ಟಿ ರಂಗಮಂಟಪಕ್ಕೆ ಬೆಳಕು ನೀಡುವಂತಹ ದೀಪಗಳಾಗಿವೆ. दिन में सूर्य रोशनी देता, रात में चांद की रोशनी होती है. ಹಗಲಿನಲ್ಲಿ ಸೂರ್ಯ ಬೆಳಕು ಕೊಡ್ತಾನೆ, ರಾತ್ರಿಯಲ್ಲಿ ಚಂದ್ರ ತನ್ನ ಬೆಳಕನ್ನು ಕೊಡ್ತಾನೆ. अभी सब मनुष्य चाहते हैं मुक्ति धाम में जाए, जानते हैं भगवान ऊपर में रहता, भगवान को भी याद करेंगे हे परमात्मा तो बुद्धि ऊपर चली जाएगी. ಈಗ ಎಲ್ಲ ಮನುಷ್ಯರು ಮುಕ್ತಿಯನ್ನು ಬಯಸ್ತಾರೆ, ಮುಕ್ತಿಧಾಮಕ್ಕೆ ಹೋಗಬೇಕು ಅಂತ ಕೇಳ್ಕೊಳ್ತಾರೆ. ಆದರೆ ಮುಕ್ತಿಧಾಮ ಯಾವುದು, ಪರಮಾತ್ಮ ಎಲ್ಲಿರ್ತಾನೆ ಅನ್ನೋದು ಭಕ್ತರಿಗೆ ಗೊತ್ತಿಲ್ಲ. ಭಗವಂತ ಪರಮಾತ್ಮ ಅಂದಾಗ ಸ್ವಾಭಾವಿಕವಾಗಿ ಎಲ್ಲರ ಬುದ್ಧಿ ಮೇಲಕ್ಕೆ ಹೋಗ್ತದೆ. ಮೇಲಕ್ಕೆ ಅಂದರೆ ಆ ಪರಮಧಾಮ ಎಲ್ಲಿದೆ ಅನ್ನೋದು ಲೌಕಿಕದ ಜನರಿಗೆ ಗೊತ್ತಿಲ್ಲ. ಆತ್ಮ ಸಮಜ್ತಿ ಹೇ ಪರಂತು ಅಜ್ಞಾನ ಛಾಯಾ ಹುವಾ ಹೈ. ಪರಮಾತ್ಮ ಅಂದಾಗ ಬುದ್ಧಿ ಮೇಲೆ ಹೋಗ್ತದೆ ನಿಜ, ಆದರೆ ಅಜ್ಞಾನ ಇರುವ ಕಾರಣ ಆ ಪರಮಧಾಮದ ಸ್ಪಷ್ಟವಾದ ಜ್ಞಾನ ಜನರಿಗೆ ಗೊತ್ತಿಲ್ಲ. ಹಮಾರಾ ಬಾಪ್ ಭಿ ವಹಿ ಹೇ, ಮುಖ ಸೆ ಜಿಸ್ಕೋ गॉड फादर कहते हैं, फिर कह देते सब फादर है, गॉड सर्वव्यापी. ನಮ್ಮ ತಂದೆ ಪರಮಾತ್ಮ
ಅವನೇ ಗಾಡ್ ಫಾದರ್ ಆಗಿದ್ದಾನೆ ಅಂತಲೂ ಹೇಳ್ತಿರ್ತಾರೆ. ಮತ್ತೊಮ್ಮೆ ಆ ತಂದೆ ಸರ್ವವ್ಯಾಪಿ ಆಗಿದ್ದಾನೆ ಅಂತಲೂ ಹೇಳ್ತಾ ಇದ್ದಾರೆ. ಸಬ್ ಫಾದರ್ ತೋ ಹೈ ನಹಿ, ಸಬ್ ಆತ್ಮಾಯೇ ಆಪಸ್ ಮೇ ಬ್ರದರ್ಸ್ ಹೈ. ಎಲ್ಲರೂ ತಂದೆ ಆಗಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಪರಸ್ಪರ ಬ್ರದರ್ಸ್, ಸೋದರ ಆತ್ಮರಾಗಿದ್ದೇವೆ. यह न जानने के कारण लड़ते झगड़ते रहते हैं. तुम आत्माएं ब्रदर्स हो, एक बाप की संतान बने. ತಮ್ಮ ಪರಿಚಯ, ತಂದೆಯ ಪರಿಚಯ ಇಲ್ಲದಿರುವ ಕಾರಣ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಎಲ್ಲರೂ ಒಬ್ಬನ ಮಕ್ಕಳಾಗಿದ್ದೇವೆ. ನಿಶ್ಚಯ ಬುದ್ಧಿ भी नंबरवार है. लौकिक संबंध में निश्चय रहता है कि बाप से वर्षा पाना है. यहाँ बाप से माया घड़ी घड़ी मोह फेर देती है. ಇಲ್ಲಿ ನಿಶ್ಚಯ ಬುದ್ಧಿ ಆದಂಥ ಮಕ್ಕಳಲ್ಲಿ ನಂಬರ್ವಾರ್ ನಿಶ್ಚಯ ಇದೆ. ಲೌಕಿಕದ ಸಂಬಂಧದಲ್ಲಿ ಸಂಪೂರ್ಣ ನಿಶ್ಚಯ ಇರ್ತದೆ. ಆದರೆ ಇಲ್ಲಿ ತಂದೆಯ ಮೇಲೆ ನಿಶ್ಚಯ ಬುದ್ಧಿ ಆಗಲಿಕ್ಕೆ ಮಾಯೆ ಬಿಡೋದಿಲ್ಲ. ಮಧ್ಯ ಮಧ್ಯದಲ್ಲಿ ಬಂದು ಮಕ್ಕಳ ಮುಖವನ್ನು ತಂದೆಯಿಂದ ತಿರುಗಿಸಿ ಬಿಡ್ತದೆ. ಮಕ್ಕಳ ಬುದ್ಧಿಯನ್ನು ತಂದೆಯಿಂದ ದೂರ ಮಾಡ್ತದೆ. सर्वशक्तिवान बाप के बनते हो तो माया भी सर्वशक्तिमान होकर लड़ती है. 5 विकारों पर जीत पाने की युद्ध है. युद्ध तो मशहूर है. बाकी शास्त्रों में जो कौरव पांडव दिखाए हैं वह बात है नहीं. ಸರ್ವಶಕ್ತಿವಂತನ ಮಕ್ಕಳ ಜೊತೆಗೆ ಮಾಯೆನು ಸರ್ವಶಕ್ತಿಮಾನಾಗಿ ಯುದ್ಧ ಮಾಡ್ತದೆ. 5 ವಿಕಾರಗಳ ಜೊತೆ ನಮ್ಮ ಯುದ್ಧ ನಡೀತಾ ಇದೆ. ಈ ಯುದ್ಧದಲ್ಲಿ ನಾವು ವಿಜಯಿ ಆಗಬೇಕು. ಯುದ್ಧ ಅಂತೂ ಬಹಳ ಪ್ರಸಿದ್ಧಿಯಾಗಿದೆ. ಆದರೆ ಮಹಾಭಾರತದಲ್ಲಿ ಏನು ಬರೆದಿದ್ದಾರೆ, ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೀತು ಅಂತ, ಆ ಥರ ಇಲ್ಲಿ ನಡೆಯೋದಿಲ್ಲ. ಅಂತಹ ಯುದ್ಧ ಇದು ಅಲ್ಲ. यह रावण के साथ बड़ी भारी युद्ध है. ನಿಮ್ಮ ಯುದ್ಧ ರಾವಣನ ಜೊತೆಗೆ ಇದೆ ವಿನಃ ಕೌರವರ ಜೊತೆಗೆ ಅಲ್ಲ. ಮನೋವಿಕಾರಗಳ ಜೊತೆಗೆ ಇದೆ. हम चाहते हैं कि बाप की याद में रह संपूर्ण बने, आत्मा प्योर बने, और तो कोई भी रास्ता है नहीं योग के. ತಂದೆಯ ನೆನಪಿನಲ್ಲಿ ಇದ್ದು ಸಂಪೂರ್ಣ ಆಗಬೇಕು, ಸಂಪೂರ್ಣ ಪವಿತ್ರ ಆಗಬೇಕು. ಪವಿತ್ರ ಆಗಲಿಕ್ಕೆ ತಂದೆಯ ನೆನಪಿನ ವಿನಃ ಬೇರೆ ಯಾವ ಉಪಾಯನೂ ಇಲ್ಲ. और जो भी योग सीखते हैं वह कोई प्योरिटी के लिए नहीं, वह तो सब स्थूल योग है, अल्पकाल के लिए. और यह रूहानी योग एवर प्योर होने के लिए. ಹೊರಗಿನ ಜನ ಯಾವ ಯೋಗ ಕಲಿತಾ ಇದ್ದಾರೆ, ಯೋಗಾಸನಗಳನ್ನು ಮಾಡ್ತಾ ಇದ್ದಾರೆ, ಅದು ಪವಿತ್ರತೆಯ ಸಲುವಾಗಿ ಇರುವ ಯೋಗ ಅಲ್ಲ, ಅದು ಸ್ಥೂಲ ಯೋಗ ಆಗಿದೆ. ನಿಮ್ಮ ಯೋಗ ಆತ್ಮಿಕ ಯೋಗ ಆಗಿದೆ. ಪವಿತ್ರ ಆಗಲಿಕ್ಕಾಗಿಯೇ ನೀವು ಈ ಯೋಗವನ್ನು ಮಾಡ್ತೀರಿ. ಪವಿತ್ರತೆಯ ಸಾಗರನ ಜೊತೆಗೆ ಬುದ್ಧಿಯ ಯೋಗ ಜೋಡಿಸಿ पवित्र ಆಗ್ತೀರಿ. बाप कहते इस योग अग्नि से तुम्हारे जन्म जन्मांतर के पाप भस्म होते. बुद्धि भी कहती यह पतित दुनिया है. कोई से भी पूछो यह सतयुग है या कलयुग, तो इसको सत्ययुग कोई भी नहीं कहेंगे. सत्ययुग तो नई दुनिया थी, उसको गोल्डन एज, इसको आयरन एज कहा जाता है. पुरानी दुनिया को कलयुग, नई दुनिया को सत्ययुग कहा जाता है. ಬಾಬಾ ಹೇಳ್ತಾರೆ, ಯೋಗ ಅಗ್ನಿಯಿಂದ ಮಾತ್ರ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮ ಆಗ್ತವೆ.
ಬುದ್ಧಿಯೂ ಹೇಳ್ತಾ ಇದೆ, ಇದು ಪತಿತ ಜಗತ್ತು, ಇದು ಕಲಿಯುಗ, ಇದಕ್ಕೆ ಸತ್ಯಯುಗ ಅಂತ ಯಾರೂ ಹೇಳೋದಿಲ್ಲ. पुरानी दुनिया को कलियुग, नई दुनिया को सत्ययुग कहा जाता है. सत्युग भी है तो कलियुग भी है, कोई ऐसे कह नहीं सकते. ಬಾಬಾ ಹೇಳ್ತಾರೆ, ಹಳೇ ಜಗತ್ತು ಅಂದರೆ ಕಲಿಯುಗ, ಹೊಸ ಜಗತ್ತು ಅಂದರೆ ಸತ್ಯಯುಗ. ಒಂದೇ ಸಮಯದಲ್ಲಿ ಕಲಿಯುಗನೂ ಇದೆ, ಸತ್ಯಯುಗನೂ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನರ್ಕವಾಸಿ ಮಾನ ನರ್ಕವಾಸಿ, पुरानी दुनिया को पतित, नई दुनिया को पावन दुनिया कहेंगे. मनुष्यों के लिए समझाया जाता है, जानवर थोड़े ही कहेंगे पतित पावन आओ. कोई से भी पूछो तो कहेंगे यह नर्क है. भारत ही नई दुनिया स्वर्ग था, ಭಾರತ್ ಹಿ ಪುರಾನಿ ದುನಿಯಾ ನರ್ಕ. ಜನರಿಗೂ ಗೊತ್ತಾಗ್ತದೆ ಇದು ನರ್ಕ ಅಂತ. ಭಾರತ ಒಂದು ಕಾಲಕ್ಕೆ ಸ್ವರ್ಗ ಆಗಿತ್ತು, ಇವತ್ತು ನರ್ಕ ಆಗಿದೆ. ಭಾರತ್ ಪರ್ ಹಿ ಜೋರ್ ದೇತೆ ರಹೋ, दूसरे सब तो बीच बीच में आते हैं, उससे हमारा तैलुक नहीं है. हमारा धर्म ही अलग है जो अब ಪ್ರಾಯ ಲೋಪ ಹೋ ಗಯಾ ಹೈ. ಭಾರತದ ಬಗ್ಗೆನೇ ವಿಶೇಷವಾಗಿ ಭಾರತಕ್ಕೆ ಮಹತ್ವ ಕೊಟ್ಟು ಜ್ಞಾನ ತಿಳಿಸ್ರಿ. ಭಾರತೀಯರು ಆದಿಯಿಂದ ಕೊನೆಯವರೆಗೂ ಪಾತ್ರ ಮಾಡ್ತಾರೆ. ಉಳಿದ ಧರ್ಮದವರು ಮಧ್ಯ ಮಧ್ಯದಲ್ಲಿ ಬಂದು ಸೇರ್ಕೊಳ್ತಾರೆ. ಅವರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಧರ್ಮನೇ ಬೇರೆ, ಅವರ ಧರ್ಮನೇ ಬೇರೆ ಆಗಿದೆ. ಆ ನಮ್ಮ ಸನಾತನ ದೇವತಾ ಧರ್ಮ ಇವತ್ತು ಪ್ರಾಯ ಲೋಪ ಆಗಿದೆ. ಅಭಿ ತುಮ್ ನಿಶ್ಚಯ ಬುದ್ಧಿ ಬನೆ ಹೋ, जानते हो हम एक बाप के बच्चे, बाप से हमको स्वराज्य मिलता है, पहले यह पक्का निश्चय चाहिए. ನಮಗೆ ತಿಳಿದಿದೆ, ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೆ. ಆ ತಂದೆಯ ಮೇಲೆ ಸಂಪೂರ್ಣ ನಿಶ್ಚಯ ಇದ್ದರೆ ಮಾತ್ರ ನಮಗೆ ಸ್ವರಾಜ್ಯದ ಪ್ರಾಪ್ತಿಯಾಗ್ತದೆ. ಜ್ಞಾನ ಸುನ್ತೆ ಹೇ ವಹ ತೋ ಠೀಕ್ ಹೇ, ಪ್ರಜಾ ಬನ್ ಜಾತಿ ಹೇ, ಬಾಕಿ ಹಮ್ ಬೇಹದ್ ಬಾಪ್ ಕೆ ಬಚ್ಚೆ. ಯಹ ನಿಶ್ಚಯ ಹೋ ಜಾಯ್, ಸಮझे हमने भक्ति की है भगवान से मिलने के लिए. अभी भक्ति पूरी होती है, अब भगवान स्वयं आकर मिला है. उनसे सूर्यवंशी स्वराज्य पद मिलता है, हम इतना ऊंचा पद पाते हैं. ಬಾಬಾ ಹೇಳ್ತಾರೆ, ಸಾಧಾರಣವಾಗಿ ಜ್ಞಾನ ಕೇಳಿ ಹೋಗುವಂಥವರಿಗೆ ಸಂಪೂರ್ಣ ಆಸ್ತಿ ಸಿಗೋದಿಲ್ಲ. ನಿಶ್ಚಯ ಬುದ್ಧಿ ಮಕ್ಕಳಿಗೆ ಮಾತ್ರ ಸೂರ್ಯವಂಶದ ಸ್ವರಾಜ್ಯದ ಪದವಿ ಸಿಗ್ತದೆ. ಅವರಿಗೆ ಉನ್ನತ ಪದವಿಯ ಪ್ರಾಪ್ತಿಯಾಗ್ತದೆ. जैसे साहूकार लोग बच्चों को गोद में लेते हैं ना, वह तो एक बच्चा लेते. यहाँ बेहद के बाप को अनेक बच्चे चाहिए. कहते हैं जो मेरा बच्चा बनेगा उनको स्वर्ग का वर्षा मिले. ಲೌಕಿಕದಲ್ಲಿ ಮಕ್ಕಳಿಲ್ಲದೆ ಇರುವಂಥ ಶ್ರೀಮಂತರು ಒಂದು ಮಗುವನ್ನು ದತ್ತು ಮಾಡಿಕೊಡ್ತಾರೆ. ಇಲ್ಲಿ ಬೇಹದ್ದಿನ ತಂದೆ ಅನೇಕ ಮಕ್ಕಳನ್ನು ದತ್ತು ಮಾಡಿಕೊಳ್ತಾರೆ. ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡು ಸ್ವರ್ಗದ ಆಸ್ತಿ ಕೊಡ್ತಾರೆ. ಜೋ ಮೇರಾ ನಹಿ ಬಂತೆ ತೋ ವರ್ಷ ಲೇ ನ ಸಕೆ. ಯಾರು ನನ್ನ ಮಕ್ಕಳಾಗೋದಿಲ್ಲ ಅವರಿಗೆ ಆಸ್ತಿ ಸಿಗೋದಿಲ್ಲ. श्रीमत पर ही नहीं चलते, जिनको निश्चय हो जाता वह कहते बाबा आप फिर से आए हो, बस हम तो आपका हाथ नहीं छोड़ेंगे. ಯಾರು ನನ್ನ ಮಕ್ಕಳಾಗೋದಿಲ್ಲ, ಶ್ರೀಮತದಂತೆ ನಡೆಯೋದಿಲ್ಲ, ಅವರಿಗೆ ಸ್ವರ್ಗದ ಸಂಪೂರ್ಣ ಆಸ್ತಿ ಸಿಗೋದಿಲ್ಲ. ಮಕ್ಕಳಲ್ಲಿ ಕೆಲವರು
ಸಂಪೂರ್ಣ ನಿಶ್ಚಯ ಬುದ್ಧಿಯಾಗಿ ಹೇಳ್ತಾರೆ, ಬಾಬಾ ಪ್ರತಿ ಕಲ್ಪದಂತೆ ಈ ಕಲ್ಪದಲ್ಲಿಯೂ ತಾವು ಬಂದಿದ್ದೀರಿ. ನಾವು ನಿಮ್ಮ ಕೈಯನ್ನು ಎಂದೆಂದೂ ಬಿಡೋದಿಲ್ಲ. बाप बच्चों को समझाते, बच्चे फिर दूसरों को समझाते हैं. हम पारलौकिक बाप के बच्चे बने, उनकी श्रीमत पर चलते हैं. हमको ಪರಮಾತ್ಮ ಪಢಾತೆ. ಬಾಬಾ ಹೇಳ್ತಾರೆ, ನಾನು ಮಕ್ಕಳಿಗೆ ತಿಳಿಸ್ತೀನಿ, ಮಕ್ಕಳು ಜನರಿಗೆ ಹೋಗಿ ಜ್ಞಾನ ತಿಳಿಸ್ತೀರಿ. ಪಾರಲೌಕಿಕ ತಂದೆಯೇ ನಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಶ್ರೀಮತ ಕೊಡ್ತಾ ಇದ್ದಾರೆ. ಇತನೆ ಸಬ್ ಬೀಕೆ ಬನೆ ಹೇ ತೋ ಜರೂರ್ ನಿಶ್ಚಯ ಹೇ, ತೋ ಹಮ್ ಭಿ ಕ್ಯೋ ನ ಬನೆ. ಲಿಖ ಕರ್ಕೆ ಭೇಜ್ ದೆ ಕಿ ಹಮ್ ಆಪ್ಕೆ ಬನೆ. ಇಷ್ಟೆಲ್ಲ ಬ್ರಹ್ಮ ಕುಮಾರಿಯರಿದ್ದಾರಂದರೆ ಇವರಿಗೆ ತಂದೆ ಒಬ್ಬರು ಇರಬೇಕಲ್ವ. ಇವರಿಷ್ಟರೂ ಸಹ ಆ ಜ್ಞಾನ ಕೇಳಿ ನಿಶ್ಚಯ ಬುದ್ಧಿಯಾಗಿ ಪುರುಷಾರ್ಥ ಮಾಡ್ತಿದ್ದಾರಂದರೆ ಇದು ಸತ್ಯ ಜ್ಞಾನ. ನಾವು ಕೇಳಬೇಕು ಎಂಬ ವಿಚಾರ ಜನರಲ್ಲಿ ಬರ್ತದೆ. ಬಾಪ್ ಕಹೇಂಗೆ, ಹಮ್ ಕೋಯಿ ದೂರ ಥೋಡೆ ಹಿ ಹೇ, ಹಮ್ ಯಹಾ ಬೈಠೆ ಹೇ, ಹಾಜಿರ್ ಹೇ, ಪ್ರಾಕ್ಟಿಕಲ್ ಮೇ ಬೈಠೆ. ಭಕ್ತಿ ಮಾರ್ಗದಲ್ಲಾದರೆ ನೀವು ನನಗೆ ಪತ್ರ ಬರೀಲಿಕ್ಕಾಗ್ತಿರ್ಲಿಲ್ಲ, ಹೇಳಲಿಕ್ಕಾಗ್ತಿರ್ಲಿಲ್ಲ. ಈಗ ನಾನು ಸಂಗಮ ಯುಗದಲ್ಲಿ ನಿಮ್ಮ ಲೋಕಕ್ಕೆ ಬಂದಿದೆ. ಇಲ್ಲೇ ಮೌಂಟ್ ಆಬು ಮಧುಬನದಲ್ಲಿ ಕುಳಿತಿದ್ದೀನಿ. ನಾನೇನು ಬಹಳ ದೂರದಲ್ಲಿ ಇಲ್ಲ, ಈಗ ನಿಮ್ಮ ಹತ್ತಿರ ಬಂದಿದ್ದೀನಂದರೆ ಲಿಖ ಕರ್ಕೆ ಭೇಜ್ ದೆ ಕಿ ಹಮ್ ಆಪ್ಕೆ ಬನೆ. ಯಾರಿಗೆ ನಿಶ್ಚಯ ಆಗ್ತದೆ ಅವರೆಲ್ಲರೂ ಬರೆದು ತಿಳಿಸ್ಲಿ, ಹೇ ತಂದೆ ನಾವು ನಿನ್ನ ಮಕ್ಕಳಾಗಿದ್ದೇವೆ ಅಂತ. जैसे प्रेसिडेंट के लिए कहेंगे कि इस सृष्टि पर हाजिर है, तो इसका मतलब यह नहीं कि प्रेसिडेंट सर्वव्यापी है. ऐसा परमात्मा जिसको दुख हरता सुख करता कहा जाता, वह सर्वव्यापी नहीं हो सकता. ಹೇಗೆ ನೋಡಿ, ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಒಂದು ಸ್ಥಳದಲ್ಲಿ ಇರ್ತಾರೆ, ಅವರು ಸರ್ವವ್ಯಾಪಿ ಆಗಿರೋದಿಲ್ಲ. ಹಾಗೆ ಪರಮಾತ್ಮ ಸೃಷ್ಟಿಗೆ ಬಂದು ಒಂದು ಸ್ಥಳದಲ್ಲಿ ಕುಳಿತು ಶಿಕ್ಷಣ ಕೊಡ್ತಾನೆ, ಆದರೆ ಅವನು ಸರ್ವವ್ಯಾಪಿ ಆಗೋದಿಲ್ಲ. ಉನ್ಕಿ ಹಾಜರಿ ಮೇ ಮನುಷ್ಯ ಇತನೆ ದುಃಖಿ कैसे हो सकते, जबकि बाप की गैर हाजरी में कोई भी दुखी नहीं रहता. ಆದರೆ ಇದು ಎಷ್ಟೋ ಆಶ್ಚರ್ಯದ ವಿಷಯ ಅಂದರೆ, ಪರಮಾತ್ಮ ಬಂದಾಗ್ಲೂ ಸಹ ಇಲ್ಲಿ ಅನೇಕ ಮನುಷ್ಯರು ದುಃಖಿಯಾಗಿದ್ದಾರೆ. ಪರಮಾತ್ಮ ಇಲ್ಲದಾಗ ಸ್ವರ್ಗದಲ್ಲಿ ಎಷ್ಟು ಸುಖದಲ್ಲಿ ಇದ್ದರು, ಒಬ್ಬರೂ ದುಃಖಿ ಆಗಿರಲಿಲ್ಲ. बाप ने बच्चों के लिए घोंसला बनाया है, जैसे चिड़िया बच्चों के लिए घोंसला बनाती है, तो बाप भी तुम्हारे लिए तुम्हारे द्वारा ही घोंसला बनवाते. ತಂದೆ ಮಕ್ಕಳ ಸಲುವಾಗಿ ಗೂಡನ್ನು ಕಟ್ಟಿದ್ದಾರೆ. ಹೇಗೆ ಗುಬ್ಬಿ ತನ್ನ ಮಕ್ಕಳಿಗಾಗಿ ಗೂಡನ್ನು ಕಟ್ತದೆ, ಹಾಗೆ ಬಾಬಾ ನಿಮ್ಮ ಮೂಲಕನೇ ನಿಮ್ಮ ಸಲುವಾಗಿ ಮನೆಗಳನ್ನು ಕಟ್ಟಿಸಿದ್ದಾರೆ. ತುಮ್ಹಾರೆ ರಹನೆ ಕೆ ಲಿಯೆ ಸ್ವರ್ಗ ಕಾ ಆಖೇರ ಬನ್ ರಹಾ ಹೈ. ನಿಮ್ಮ ಸಲುವಾಗಿ ಸ್ವರ್ಗದ ರೀತಿಯಲ್ಲಿ ಇಲ್ಲಿ ಬಾಬಾ ಕಟ್ಟಡಗಳನ್ನು ಮನೆಗಳನ್ನು ಕಟ್ಟಿಸಿದ್ದಾರೆ. ಬಾಪ್ ಕಹತೆ ತುಮ್ ಮೇರಿ ಮತ್ ಪರ್ ಚಲೇಂಗೆ ತೋ ಸ್ವರ್ಗ ಮೇ ರಾಜ್ಯ ಕರೇಂ. ಅಗರ್ ಪೂರಾ ನಿಶ್ಚಯ ಹೋ तो एकदम पकड़ ले, ऐसे भी नहीं कि यहाँ बैठ जाना है, घर बार छोड़ना नहीं, वह तो घर बार छोड़ते हैं. ಯಾವ ಮಕ್ಕಳಿಗೆ ಸಂಪೂರ್ಣ ನಿಶ್ಚಯ ಆಗ್ತದೆ ಅವರು ಈ ಜ್ಞಾನವನ್ನು ಪಕ್ಕಾ ಹಿಡ್ಕೊಂಡು ಬಿಡ್ತಾರೆ. ಪಕ್ಕಾ ನಿಶ್ಚಯ ಆಗ್ತದೆ. ಹಾಗಂತ ಯಾರು ಮಧುಬನದಲ್ಲಿ ಕುತ್ಕೋಬಾರದು. ನಿಮ್ಮ ಮನೆಗೆ ಹೋಗಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಪುರುಷಾರ್ಥ ಮಾಡಬೇಕು. ಸನ್ಯಾಸಿಗಳಾದರೆ ಮನೆ ಬಿಟ್ಟು ಹೋಗ್ತಾರೆ.
गुरु को भगवान समझते, वह कोई जीते जी मरते नहीं। तुमको तो जीते जी मरकर फिर सत्युग में जीना है. ಭಕ್ತಿ ಮಾರ್ಗದಲ್ಲಿ ಜನ ಗುರುಗಳಿಗೆ ಪರಮಾತ್ಮ ಅಂತ ತಿಳ್ಕೊಂಡು ಬಿಡ್ತಾರೆ. ಅಲ್ಲಿ ಯಾರೆಲ್ಲರೂ ಸನ್ಯಾಸಿ ಆಗ್ತಾರೋ ಅವರು ಬದುಕಿರುವಾಗಲೇ ಸಾಯೋದಿಲ್ಲ. ಆದರೆ ನೀವು ಮಕ್ಕಳು ಬದುಕಿರುವಾಗಲೇ ಲೌಕಿಕದ ಪ್ರಪಂಚದಿಂದ ಸತ್ತಿದ್ದೀರಿ. ಹೊಸ ಯುಗದಲ್ಲಿ ಹೊಸ ಜನ್ಮವನ್ನು ಪಡ್ಕೊಳ್ಳೋರಿದ್ದೀರಿ. बाप से बेहद का वर्षा लेते हो. निश्चय हुआ है कि बेहद का बाप 21 जन्मों का वर्षा देने पढ़ाते, तो उनकी श्रीमत पर चलना पड़ेगा. ಈಗ ನಿಮಗೆ ನಿಶ್ಚಯ ಆಗಿದೆ, ಬೇಹದ್ದಿನ ತಂದೆ 21 ಜನ್ಮಕ್ಕಾಗಿ ಆಸ್ತಿ ಕೊಡ್ತಾ ಇದ್ದಾರೆ. ಆಸ್ತಿ ಕೊಡೋದಕ್ಕಾಗಿಯೇ ನಮಗೆ ಓದಿಸ್ತಾ ಇದ್ದಾರೆ. ಅಂದ ಮೇಲೆ ನಾವು ಅವನ ಶ್ರೀಮತದಂತೆ ನಡಿಬೇಕಲ್ವಾ. बच्चा बना तो बाप डायरेक्शन देंगे. पहले तो एक हफ्ता भट्टी में बैठो, तुमको रोज़ नॉलेज मिलती रहेगी. सब तो एक जैसे नहीं समझते, हर एक अपने पुरुषार्थ और तकदीर अनुसार पाते. पुरुषार्थ और तकदीर के ऊपर ही होता है. ಮೊದಲು ಬಂದವರಿಗೆ 7 ದಿನದ ಕೋರ್ಸ್ ಹೇಳಬೇಕು. ಜ್ಞಾನ ಯೋಗದ ಭಟ್ಟಿಯಲ್ಲಿ ಕೂಡಿಸಬೇಕು. ಎಲ್ಲರೂ ಒಂದೇ ಥರ ತಿಳ್ಕೊಳ್ಳೋದಿಲ್ಲ. ಅವರವರ ಶಕ್ತಿಯ ಅನುಸಾರವಾಗಿ, ಭಾಗ್ಯದ ಅನುಸಾರವಾಗಿ ಜ್ಞಾನ ಕೇಳ್ತಾರೆ, ತಿಳ್ಕೋತಾರೆ ಮತ್ತು ಪುರುಷಾರ್ಥ ಮಾಡ್ತಾರೆ. पता लग जाता है कि इनकी तकदीर में क्या पद है. बाप का बनकर फिर गृहस्थ व्यवहार में भी रहना है. अच्छा गृहस्थ व्यवहार नहीं है तो जाकर अंधों की लाठी बनो. सत्यनारायण की कथा सुनाने जरूर जाना है. ತಂದೆಯ ಮಕ್ಕಳಾಗಿ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಪುರುಷಾರ್ಥ ಮಾಡ್ತೀರಿ. ಯಾರಿಗೆ ಗೃಹಸ್ಥ ವ್ಯವಹಾರ ಇಲ್ಲ, ಸಂಸಾರದ ಬಂಧನ ಇಲ್ಲ, ಅಂಥವರು ಸಂಪೂರ್ಣ ಸೇವೆಗಾಗಿ ಅರ್ಪಣೆಯಾಗಬೇಕು. ಕುರುಡರ ಊರುಗೋಲಾಗಿ ಎಲ್ಲರಿಗೂ ಸತ್ಯನಾರಾಯಣ ಕಥೆಯನ್ನು ಹೇಳ್ತಾ ಹೋಗಬೇಕು. ಜ್ಞಾನ ಹೇಳುವ ಸೇವೆಯಲ್ಲಿ तत्पर ಆಗಬೇಕು. अब देखो प्रेम बच्ची सेवा पर गई है. जिन्होंने निमंत्रण दिया उन्होंने आजयान की, बहुतों से मुलाकात कराई, प्रभावित हुए. ಈಗ ನೋಡಿ ಪ್ರೇಮ್ ಅಕ್ಕನವರು ಡೆಹ್ರಾಡೂನ್ನಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅನೇಕ ದೊಡ್ಡ ದೊಡ್ಡ ಋಷಿ ಮುನಿಗಳನ್ನು ಅವರು ನಿಮಂತ್ರಣ ಕೊಟ್ಟು ಕರೆದಿದ್ದಾರೆ. ಅವರಿಗೆ ಜ್ಞಾನ ತಿಳಿಸಿದ್ದಾರೆ, ಅವರಿಂದ ಪ್ರತಿಜ್ಞೆನೂ ಮಾಡಿಸಿದ್ದಾರೆ. ಪ್ರೇಮಕ್ಕನವರು ಮಾಡಿದ ಸೇವೆಯಿಂದ ಅನೇಕ ಗಣ್ಯರು ಪ್ರಭಾವಿತ ಆಗಿದ್ದಾರೆ. परंतु बाबा कहे निश्चय बुद्धि एक भी नहीं कि इन्हों को बेहद का बाप पढ़ाता है. प्रभावित होते हैं, परंतु ऐसे थोड़े ही निश्चय हुआ कि बरोबर ज्ञान का सागर बाप पढ़ा रहे हैं. ನೀವು ಅಕ್ಕಂದಿರು ಹೇಳುವ ಜ್ಞಾನ ಕೇಳಿ ಅನೇಕರು ಪ್ರಭಾವಿತ ಆಗ್ತಾರೆ ನಿಜ. ಆದರೆ ಇವರಿಗೆ ಜ್ಞಾನ ಹೇಳೋನು ಜ್ಞಾನಸಾಗರ ಪರಮಾತ್ಮ ಅನ್ನುವ ನಿಶ್ಚಯ ಅವರಲ್ಲಿ ಬರೋದಿಲ್ಲ. हाँ सिर्फ कहेंगे बहुत अच्छा है, जैसे बाहर गए फिर खलास. ಜ್ಞಾನ ಕೇಳುವಂಥವರು ಈ ಜ್ಞಾನ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೊರಗೆ ಹೋದ ಮೇಲೆ ಎಲ್ಲವನ್ನು ಮರೀತಾರೆ. कोई बिरला ही पुरुषार्थ करेंगे, बल आपस में सत्संग करेंगे, परंतु जो करेंगे वह भी निश्चय बुद्धि नहीं. ಬಾಬಾ ಹೇಳ್ತಾರೆ, ಕೇಳಿದವರು ಎಲ್ಲರೂ ಪುರುಷಾರ್ಥ ಮಾಡೋದಿಲ್ಲ. ಪುರುಷಾರ್ಥ ಮಾಡಲಿಕ್ಕಾಗಿ
ಮುಂದೆ ಬರುವಂತಹ ಆತ್ಮರು ಬಹಳ ವಿರಳ ಅಂತ ಹೇಳ್ತಾರೆ ಬಾಬಾ. ನೀವು ಸತ್ಸಂಗ ಮಾಡ್ತೀರಿ, ಜ್ಞಾನನೂ ಹೇಳ್ತೀರಿ, ಆದರೆ ಎಲ್ಲರೂ ನಿಶ್ಚಯ ಬುದ್ಧಿ ಆಗೋದಿಲ್ಲ. हाफ कास्ट कहा जाता है, निश्चय और संशय. अभी कहेंगे बाप पढ़ाते, अभी कहेंगे यह कैसे हो सकता. हाँ, पवित्र बनना अच्छा है, परंतु पवित्रता में रहना बड़ा मुश्किल है. ಯಾರಲ್ಲಿ ನಿಶ್ಚಯ ಸಂಶಯ ಎರಡೂ ಬರ್ತಿರ್ತದೆ ಅವರಿಗೆ ಹಾಫ್ ಕಾಸ್ಟ್ ಬ್ರಾಹ್ಮಣರು, ಅರ್ಧ ಬ್ರಾಹ್ಮಣರು ಅಂತ ಹೇಳಲಾಗ್ತದೆ. ಬ್ರಾಹ್ಮಣರಲ್ಲಿ ಒಂದು ಜಾತಿ ಇದೆ, ಅವರು ಅರ್ಧ ದಿನ ಬ್ರಾಹ್ಮಣ ಆಗಿರ್ತಾರೆ, ಅರ್ಧ ದಿನ ಶೂದ್ರ ಆಗಿರ್ತಾರೆ ಅಂತ ಒಂದು ಹೇಳಿಕೆ ಇದೆ. ಹಾಗೆ ಬಾಬಾ ಹೇಳ್ತಾರೆ, ಯಾರು ಈಗೀಗ ನಿಶ್ಚಯ ಬುದ್ಧಿ ಆಗ್ತಾರೆ, ಇನ್ನೊಂದು ಸಮಯಕ್ಕೆ ಸಂಶಯ ಬುದ್ಧಿ ಆಗ್ತಾರೆ, ಅವರೆಲ್ಲರೂ ಹಾಫ್ ಕಾಸ್ಟ್ ಬ್ರಾಹ್ಮಣರು. ಅನೇಕರು ಹೇಳ್ತಾರೆ ಪವಿತ್ರತೆಯ ವಿಷಯ ಚೆನ್ನಾಗಿದೆ, ಪವಿತ್ರ ಆಗಿ ಇರುವುದು ಒಳ್ಳೆಯದು, ಆದರೆ ಪವಿತ್ರತೆಯಿಂದ ಇರುವುದರಲ್ಲಿ ಬಹಳ ಕಷ್ಟ ಇದೆ ಅಂತ. ಪಹಲೆ ಪಹಲೆ ತೋ ನಿಶ್ಚಯ ಚಾಹಿಯೆ, ಗದ್ಗದ್ ಹೋಕರ್ ಲಿಖೆ, ಜೈಸೆ ಬಾಂಧೇಲಿ ಗೋಪಿಕಾಯೆ ಪತ್ರ ಲಿಖತಿ, वैसे छूटेले कभी लिखते थोड़े ही है. बाबा लिख देते हैं कि एक को भी निश्चय बुद्धि नहीं बनाया है. हाँ, साधारण प्रजा बनाई है, वारिस नहीं बनाया. निश्चय बुद्धि ही वारिस बनते हैं. ಬಂಧನದಲ್ಲಿ ಇರುವಂಥ ಮಾತೆಯರು ಗದ್ಗದಿತ ಆಗಿ ತಂದೆಗೆ ಪತ್ರ ಬರೀತಾರೆ. ಆ ರೀತಿಯಲ್ಲಿ ಬಂಧನ ಮುಕ್ತ ಆತ್ಮರು ಎಂದೂ ಬರೆಯೋದಿಲ್ಲ. ಬಾಬಾ ಹೇಳ್ತಾರೆ, ನೀವು ಹೇಳ್ಕೋತೀರಿ ನಾವು ಇಷ್ಟು ಸೇವೆ ಮಾಡಿದ್ದೀವಿ, ಅಷ್ಟು ಸೇವೆ ಮಾಡಿದ್ದೀವಿ, ಅಂದರೆ ನೀವು ಪ್ರಜೆಗಳನ್ನು ತಯಾರು ಮಾಡಿರ್ತೀರಿ ವಿನಃ ವಾರಸುದಾರ ಮಕ್ಕಳನ್ನು ತಯಾರು ಮಾಡಿರೋದಿಲ್ಲ. ವಾರಸುದಾರ ಮಕ್ಕಳು ತಯಾರಾಗಿಬಿಟ್ರೆ ಅವರಾಗಿ ತಮ್ಮ ನಿಶ್ಚಯದ ಪತ್ರವನ್ನು ತಂದೆಗೆ ಬರೀತಾರೆ. भल निश्चय बुद्धि है, परंतु कोई कोई ज्ञान नहीं उठाते, तो उसी घराने के अंदर जाकर दास दासी बनते. निश्चय बुद्धि ही वारिस बनते, आगे जाकर एक्यूरेट साक्षात्कार होगा. ಬಾಬಾ ಹೇಳ್ತಾರೆ, ತಂದೆ, ನಾಟಕ, ಜ್ಞಾನ, ಪರಿವಾರ ತಮ್ಮ ಮೇಲೆ ನಿಶ್ಚಯ ಇರಬೇಕು. ಆ ಥರ ಸಂಪೂರ್ಣ ನಿಶ್ಚಯ ಬುದ್ಧಿ ಆದವರು ಮಾತ್ರ ಸ್ವರ್ಗದಲ್ಲಿ ರಾಜ್ಯ ಅಧಿಕಾರಿ ಆಗ್ತಾರೆ. ಮಕ್ಕಳಲ್ಲಿ ಕೆಲವರಿಗೆ ನಿಶ್ಚಯ ಇರ್ತದೆ, ಆದರೆ ಜ್ಞಾನದ ಧಾರಣೆ ಆಗಿರೋದಿಲ್ಲ. ಅಂಥವರು ರಾಜ ಮನೆತನದಲ್ಲಿ ದಾಸದಾಸಿಯಾಗಿ ಬರ್ತಾರೆ. ಪ್ರತಿಯೊಬ್ಬರ ಪದವಿ ಯಾವುದು ಅಂತ ಕೊನೆಗೆ ಸಾಕ್ಷಾತ್ಕಾರದ ಮೂಲಕ एक्यूरेट आगी ಗೊತ್ತಾಗ್ತದೆ. पता भी पड़ेगा कि हम दास दासी कौन से नंबर में बनेंगे, फिर बहुत पछताएंगे. हम तो श्रीमत पर चले नहीं, तब यह हाल हुआ. ಅನೇಕರಿಗೆ ಕೊನೆಗೆ ದಾಸದಾಸಿ ಪದವಿಯ ಸಾಕ್ಷಾತ್ಕಾರ ಆಗ ಅವರು ಪಶ್ಚಾತ್ತಾಪ ಪಡ್ತಾರೆ. ನಾವು ಶ್ರೀಮತದಂತೆ ನಡೆದಿಲ್ಲ, ಅದಕ್ಕಾಗಿ ನಮ್ಮ ಸ್ಥಿತಿ ಈ ಥರ ಆಗಿದೆ ಅಂತ. फिर भी हर हालत में कहेंगे ड्रामा, ड्रामा में ऐसे ही कल्प कल्पांतर का पार्ट है, साक्षात्कार होना ही है, पिछाड़ी में रिजल्ट निकलनी, फिर कहेंगे भावी. ಆದರೆ ರಿಸಲ್ಟ್ ನೋಡುವಾಗಲೂ ನಾಟಕ ಅಂತಲೇ ಹೇಳಬೇಕಾಗ್ತದೆ. ಕೊನೆಗೆ ಎಲ್ಲರ ರಿಸಲ್ಟು ಸಹ ಗೊತ್ತಾಗ್ತದೆ. ಹಮಾರಿ ತಕದೀರ್ ಮೇ ಯಹ ಥಾ, ತುಮ್ಹಾರಿ ಪಢಾಯಿ ಕಿ ರಿಸಲ್ಟ್ ಆಯೇಗಿ. ಕೊನೆಗೆ ಎಲ್ಲರಿಗೂ ಗೊತ್ತಾಗ್ತದೆ, ನನ್ನ ಭಾಗ್ಯದಲ್ಲಿ ಇದೇ ಪದವಿ ಇತ್ತು ಅಂಥೇಳಿ. ಪ್ರತಿಯೊಬ್ಬರ ರಿಸಲ್ಟ್ ಗೊತ್ತಾಗ್ತದೆ. ಯಾರು ಎಷ್ಟು ಓದಿದ್ದಾರೆ, ಯಾವ ದರ್ಜೆಯಲ್ಲಿ ಪಾಸ್ ಆಗ್ತಿದ್ದಾರೆ ಅನ್ನೋದು ಕೊನೆಗೆ ಗೊತ್ತಾಗ್ತದೆ. ಯಹ ಬಡಾ ಭಾರಿ
स्कूल है, पढ़ाने वाला एक है, एक ही पढ़ाई एक ही इम्तहान है। टीचर जानते हैं यह स्टूडेंट कैसा है, सब गैलप करते रहते, आगे चलकर बहुत कुछ पता लग जाएगा। ಬಾಬಾ ಹೇಳ್ತಾರೆ, ಇದು ಬಹಳ ದೊಡ್ಡ ಶಾಲೆಯಾಗಿದೆ. ಈ ಶಾಲೆಯಲ್ಲಿ ಓದಿಸುವವನು ಒಬ್ಬನೇ, ಶಿಕ್ಷಣನೂ ಒಂದೇ, ಪರೀಕ್ಷೆನೂ ಒಂದೇ ಇರ್ತದೆ. ಕೊನೆಗೆ ಗೊತ್ತಾಗ್ತದೆ ಯಾವ ವಿದ್ಯಾರ್ಥಿ ಹೇಗಿದ್ದಾನೆ ಅಂತ. घड़ी घड़ी तुम ध्यान में चले जाएंगे जैसे शुरू में जाते थे, आप भी समझते रहते हो, बाप भी समझाते रहते. ಕೊನೆಗೆ ಮತ್ತೆ ಅನೇಕರು ಧ್ಯಾನ ಸ್ಥಿತಿಗೆ ಹೋಗಲು ಪ್ರಾರಂಭವಾಗ್ತದೆ. ಹೇಗೆ ಯಜ್ಞದ ಪ್ರಾರಂಭದಲ್ಲಿ ಅನೇಕರು ಧ್ಯಾನ ಅವಸ್ಥೆಗೆ ಹೋಗ್ತಿದ್ರು, ಸಾಕ್ಷಾತ್ಕಾರಗಳನ್ನು ನೋಡ್ತಿದ್ರು, ಹಾಗೆ ಕೊನೆಗೂ ಸಹ ಅನೇಕರು ಧ್ಯಾನ ಅವಸ್ಥೆಗೆ ಹೋಗ್ತಾರೆ. ಸಾಕ್ಷಾತ್ಕಾರದ ಮೂಲಕ ಎಲ್ಲ ವಿಚಾರಗಳನ್ನು ತಿಳ್ಕೋತಾರೆ. तुम गफलत करते हो, श्रीमत पर नहीं चलते हो, ऐसे चलते चलते आदत पड़ जाती है. भल तुम पूछो, शू बाबा हम आपकी श्रीमत पर चलते हैं? तो बाबा बता देंगे तुम नहीं चलते हो, तब तुम्हारी तकदीर ऐसे दिखाई पड़ती है. ಬಾಬಾ ಹೇಳ್ತಾರೆ, ಇನ್ನೂ ಮಕ್ಕಳು ನೀವು ಬಹಳ ತಪ್ಪುಗಳನ್ನು ಮಾಡ್ತಾ ಇದ್ದೀರಿ, ಅಲಕ್ಷ್ಯ ಮಾಡ್ತಾ ಇದ್ದೀರಿ, ಸರಿಯಾಗಿ ಶ್ರೀಮತದಂತೆ ನಡೀತಾ ಇಲ್ಲ ಅಂತ. ಸಮझा जाता है अभी दशा खराब है, आगे चलकर खुल भी जाए. ಈಗಲೇ ನಿಮ್ಮ ರಿಸಲ್ಟನ್ನು ಬಾಬನಿಗೆ ಕೇಳಿದರೆ ಬಾಬಾ ಹೇಳಿಬಿಡ್ತಾರೆ. ಆಗ ನಿಮ್ಮ ದಶೆ ಸರಿ ಇರಲಿಲ್ಲ ಅಂದರೆ ಇನ್ನೂ ಪುರುಷಾರ್ಥ ಮಾಡಿ ನಿಮ್ಮ ದಶೆಯನ್ನು ನೀವು ಬದಲಾಯಿಸ್ಕೋಬಹುದು. कोई काम के हल्के नशे में गिरते, भारत पावन था, श्रेष्ठाचारी था, जो अब ಭ್ರಷ್ಟಾಚಾರಿ. ಮಕ್ಕಳಲ್ಲಿ ಕೆಲವರು ಇನ್ನೂ ಸಹ ಕಾಮವಿಕಾರದ ಸೂಕ್ಷ್ಮ ನಶೆಗೆ ಒಳಗಾಗ್ತಾ ಇದ್ದಾರೆ, ಕಾಮವಿಕಾರದ ನಶೆಯಲ್ಲಿ ಬೀಳ್ತಾ ಇದ್ದಾರೆ. ಭಾರತ ಮೊದಲು ಪಾವನ ಆಗಿತ್ತು, ಶ್ರೇಷ್ಠಾಚಾರಿ ಆಗಿತ್ತು, ಈಗ ಭ್ರಷ್ಟಾಚಾರಿ आಗಿದೆ. उन श्रेष्ठ देवताओं की महिमा तो है ना. बाप कहते यह है आसुरी संप्रदाय, मैं आया हूँ दैवी संप्रदाय ಸ್ಥಾಪನ್ करने. ಇದು ಆಸುರಿ ಸಂಪ್ರದಾಯ ಆಗಿದೆ. ಬಾಬಾ ಹೇಳ್ತಾರೆ, ನಾನು ಬಂದಿದ್ದೇನೆ ದೈವಿ ಸಂಪ್ರದಾಯದ ಸ್ಥಾಪನೆ ಮಾಡಲಿಕ್ಕಾಗಿ. जो भी धर्म स्थापन करने आते हैं पवित्र जरूर बनते, हर एक बात में अच्छे और बुरे होते, कम तकदीर अच्छी तकदीर वाले होते. ಬಾಬಾ ಹೇಳ್ತಾರೆ, ಧರ್ಮಸ್ಥಾಪಕರು ಧರ್ಮಸ್ಥಾಪನೆ ಮಾಡುವಂತಹ ಜನ್ಮದಲ್ಲಿ ಪವಿತ್ರ ಆಗಿ ಇರ್ತಾರೆ. ಹೀಗೆ ನಂತರ ನಿಧಾನಕ್ಕೆ ಅವರು ಪುನರ್ಜನ್ಮದಲ್ಲಿ ಬಂದು ಅಪವಿತ್ರ ಆಗ್ತಾರೆ. ಪ್ರತಿಯೊಂದು ಧರ್ಮದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಜನ ಇದ್ದಾರೆ, ಒಳ್ಳೆಯ ಭಾಗ್ಯವಂತರು ಇದ್ದಾರೆ, ಕೆಲವರು ದುರ್ಭಾಗ್ಯಶಾಲಿಗಳು ಇದ್ದಾರೆ. यह तो रावण राज्य है, खत्म होना है, इस रावण की नगरी को आग लगनी. ಈಗ ನಡೀತಿರುವಂಥದ್ದು ರಾವಣ ರಾಜ್ಯ, ಇದು ಖತಮ್ ಆಗಲಿದೆ. ತುಮ್ ರಾಮ ಕಿ ಸೇನಾ ಬೈಠೆ, ಈ ರಾವಣನ ನಗರಿಗೆ ಬೆಂಕಿ ಹತ್ತಲಿದೆ, ನೀವೆಲ್ಲರೂ ರಾಮನ ಸೈನಿಕರು ಕುಳಿತಿದ್ದೀರಿ. जो इस धर्म के होंगे वह समझते जाएंगे. नंबर 1, कोई को एक ही तीर जनक मुवाफिक लगने से सरेंडर हो जाते, वह कोई भी बहाना नहीं करेंगे, बहाना इसमें चल ना सके. ಬಾಬಾ ಹೇಳ್ತಾರೆ, ಕೆಲವರಿಗೆ ಜ್ಞಾನ ತಿಳ್ಕೊಳ್ಳಿಕ್ಕೆ ಸಮಯ ಬೇಕಾಗ್ತದೆ, ಕೆಲವರಿಗೆ ತಕ್ಷಣ ಜ್ಞಾನದ ಬಾಣ ನಾಟ್ತದೆ. ಜನಕ ರಾಜನ ಥರ ಅವರು
ತಕ್ಷಣ ಸರೆಂಡರ್ ಆಗಿಬಿಡ್ತಾರೆ. ಯಾವ ನೆಪವನ್ನು ಹೇಳೋದಿಲ್ಲ. ಬಹಾನಾ ಇಸ್ಮೆ ಚಲ್ ನ ಸಕೆ ಪರಂತು ಮಾಯಾ ಕೆ ತೂಫಾನ್ ಭಿ ಬಹುತ್ ಆತೆ. ಸಂಪೂರ್ಣ ಜ್ಞಾನ ಅರ್ಥ ಆದವರು ನೆಪಗಳನ್ನು ಹೇಳೋದಿಲ್ಲ. ಆದರೆ ಮಾಯೆ ಅನೇಕ ರೀತಿಯ ಬಿರುಗಾಳಿಯನ್ನು ತಂದಾಕ್ತದೆ. ಅಪ್ನೆ ಘರಾನೆ ಕೋ ಹಿ ಭುಲಾ ದೇತೆ कि हम ईश्वरीय संतान। तो बच्चों को बहुत मीठा बनना है। काम का जरा भी नशा नहीं चाहिए। काम बड़ा ही महाशत्रु है। ತಮ್ಮ ಈಶ್ವರೀಯ ಪರಿವಾರವನ್ನು, ಈಶ್ವರೀಯ ಜೀವನವನ್ನೇ ಮರೆತು ಬಿಡ್ತಾರೆ. ಮಕ್ಕಳು ಬಹಳ ಮಧುರ ಆಗಬೇಕು. ಕಾಮದ ನಶೆ ಮಾತ್ರ ಅಂಶ ಮಾತ್ರವೂ ಇರಬಾರದು. ಕಾಮವಿಕಾರ ಮಹಾಶತ್ರು ಆಗಿದೆ. ಯಹಿ ಸಬ್ಸೆ ಬಡಿ ಭಾರಿ ಪರೀಕ್ಷಾ ಹೈ. ಬಾಬಾ ಕಹತೆ ಬಚ್ಚೆ ಇಕಟ್ಟೆ ರಹ ಪವಿತ್ರ ಬನ್ಕರ್ ದಿಖಾओ. ಬಾಬಾ ಹೇಳ್ತಾರೆ, ಜೊತೆಗೇ ಇದ್ದು ಸತಿಪತಿ ಇಬ್ಬರು ಪವಿತ್ರ ಆಗಿ ತೋರಿಸ್ರಿ. ಬಾಪ್ ಬಚ್ಚೋं की अवस्था को जानते हैं। निश्चय बुद्धि वाले बाप को अपना समाचार देंगे कि बाबा मैं आपको याद करता हूँ, यह आपकी सेवा करता हूँ। सर्विस का समाचार लिखे तब विश्वास रखूँ. ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿ ಮಕ್ಕಳು ತಾವಾಗಿ ತಂದೆಗೆ ಎಲ್ಲ ಸಮಾಚಾರಗಳನ್ನು ತಿಳಿಸ್ತಾ ಇರ್ತಾರೆ. ಬಾಬಾ ನಾವು ನಿಮ್ಮನ್ನು ನೆನಪು ಮಾಡ್ತಾ ಇದ್ದೀವಿ, ನಿಮ್ಮ ಸೇವೆಯಲ್ಲಿ ತೊಡಗಿದ್ದೇವೆ ಅಂತ ಬಾಬನಿಗೆ ಪತ್ರ ಬರೀತಾರೆ. ಈ ಥರ ಸೇವೆಯ ಸಮಾಚಾರ ಕೊಟ್ಟಾಗ ಮಾತ್ರ ತಂದೆಗೂ ಆ ಮಕ್ಕಳ ಮೇಲೆ ವಿಶ್ವಾಸ ಬರ್ತದೆ. ಸರ್ವಿಸ್ ಕಾ ಸಬೂತ್ ದಿಖಾಯೆ ತಬ ಬಾಬಾ ಸಮझे इसमें उम्मीद अच्छी दिखाई पड़ती। फिर यह भी समझना चाहिए कि बाबा अकेला है, हम बच्चे बहुत है. ಬಾಬಾ ಹೇಳ್ತಾರೆ, ಸೇವೆಯ ಪ್ರಮಾಣ ನೀವು ಕೊಡಬೇಕು. ನಿಮ್ಮ ಸೇವೆ ನೋಡಿ ತಂದೆಗೂ ಖುಷಿ ಆಗ್ತದೆ. ಬಾಬಾ ತಿಳ್ಕೋತಾರೆ ಯಾವ ಮಕ್ಕಳಲ್ಲಿ ಉತ್ಸಾಹ ಜಾಸ್ತಿ ಇದೆ, ಯಾರಲ್ಲಿ ಕಡಿಮೆ ಇದೆ. ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಆದರೆ ಬ್ರಹ್ಮ ಬಾಬಾ ಶಿವಬಾಬಾ ಒಬ್ಬರೇ ಇದ್ದಾರೆ. ಹೀಗಾಗಿ ಮಕ್ಕಳೇ ನೀವು ಹೆಚ್ಚಿನ ಸೇವೆ ಮಾಡಬೇಕು. ऐसे नहीं बाबा को रोज रोज रेस्पॉन्स देना पड़ेगा, नहीं. बाप है ही गरीब निवाज. ನೀವು ದಿನ ಸಾವಿರಾರು ಪತ್ರಗಳನ್ನು ಬರೆದರೆ ಎಲ್ಲರಿಗೂ ಒಂದೇ ದಿನ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಬಾಬಾ ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ತಿಳ್ಕೋಬಾರ್ದು. ಬಾಬಾ ಅಂತೂ ಬಡವರ ಬಂಧು ಆಗಿದ್ದಾರೆ. ಇವತ್ತಿಲ್ಲ ನಾಳೆ ನಿಮ್ಮ ಪತ್ರಕ್ಕೆ ಉತ್ತರ ಅವಶ್ಯವಾಗಿ ಬರ್ತದೆ. ದಾನ್ ಗರೀಬ್ ಕೋ ದಿಯಾ ಜಾತಾ, ಯಹ ಭಾರತ್ ಖಂಡ ಗರೀಬ್ ಹೈ. ತಂದೆಗೆ ಎಲ್ಲ ಮಕ್ಕಳು ಸಹ ಸಮಾನವಾಗಿ ಕಾಣ್ತಾರೆ. ತಂದೆ ಬಡವರ ಬಂಧು ಆಗಿದ್ದಾರೆ. ಇಡೀ ಭಾರತನೇ ಇವತ್ತು ಬಡ ದೇಶ ಆಗಿದೆ. ಈ ಬಡ ದೇಶದ ಮೇಲೆ ತಂದೆಗೆ ದಯೆ ಬಂದಿದೆ. ಭಾರತ್ ಹಿ ಸಾಹುಕಾರ ಸೆ ಗರೀಬ್ ಹುವಾ ಹೈ, यह किसको भी पता नहीं पड़ता है. यह भारत ही अविनाशी खंड है जहाँ भगवान अवतार लेते हैं. भारत सोने की चिड़िया था, अर्थात सर्व सुखों का भंडार था. जिस सुख धाम में जाने के लिए हम सब पुरुषार्थ कर रहे. ಈ ಭಾರತ ಅವಿನಾಶಿ ಖಂಡ ಆಗಿದೆ. ಇದು ಬಹಳ ಶ್ರೀಮಂತ ದೇಶ ಆಗಿತ್ತು, ಇವತ್ತು ಬಡ ದೇಶ ಆಗಿದೆ. ಈ ಅವಿನಾಶಿ ಖಂಡದಲ್ಲಿ ಪರಮಾತ್ಮನ ಅವತರಣೆ ಆಗ್ತದೆ. ಈ ದೇಶ ಮತ್ತೆ ಚಿನ್ನದ ಪಕ್ಷಿ ಆಗ್ತದೆ. ಒಂದು ಕಾಲಕ್ಕೆ ಇದು ಚಿನ್ನದ ಪಕ್ಷಿಯಾಗಿತ್ತು, ಸರ್ವ ಸುಖಗಳ ಭಂಡಾರ ಆಗಿತ್ತು. ಅಂಥ ಸುಖಧಾಮಕ್ಕೆ ಹೋಗುವುದಕ್ಕಾಗಿಯೇ ನಾವೆಲ್ಲ ಮಕ್ಕಳು ಪುರುಷಾರ್ಥ ಮಾಡ್ತಿದ್ದೇವೆ. ಅಚ್ಚ ಮೀಠೆ ಮೀಠೆ
सिकिलदे बच्चों प्रति मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते। धारणा के लिए मुख्य सार। धारणೆಗಾಗಿ मुख्यांशಗಳು। कोई भी बहाना न कर बाप की श्रीमत पर चलते रहना है। सर्विस का सबूत देना है। ಸೇವೆಗಾಗಿ ಯಾವುದೇ ನೆಪವನ್ನು ಹೇಳಬಾರದು. ತಂದೆಯ ಶ್ರೀಮತದಂತೆ ನಡೆಯಬೇಕು. ಸೇವೆ ಯಾಕೆ ಮಾಡಿಲ್ಲ ಅಂತ ಕೇಳಿದಾಗ ಕಾರಣಗಳನ್ನು ನೆಪಗಳನ್ನು ಹೇಳಬಾರದು. ಶ್ರೀಮತದಂತೆ ನಡೆದು ಸೇವೆ ಮಾಡಿ ಸೇವೆಯ ಪ್ರತ್ಯಕ್ಷ ಪ್ರಮಾಣ ತಂದೆಗೆ ತೋರಿಸಬೇಕು. ಎರಡನೇದು, हम ईश्वरीय संतान है। हमारा ऊंचते ऊंच घराना है। यह भूलना नहीं है। निश्चय बुद्धि बनना और बनाना है। ನಾವೆಲ್ಲರೂ ಈಶ್ವರೀಯ ಸಂತಾನ ಆಗಿದ್ದೇವೆ. ನಮ್ಮದು ಉನ್ನತಾತಿ ಉನ್ನತ ಮನೆತನ ಆಗಿದೆ, ಪರಿವಾರ ಆಗಿದೆ. ಇದನ್ನು ಮರಿಬಾರದು. ನಿಶ್ಚಯ ಬುದ್ಧಿ ಆಗಬೇಕು ಮತ್ತು ಅನೇಕರನ್ನು ನಿಶ್ಚಯ ಬುದ್ಧಿ ಮಾಡಬೇಕು. वरदान, श्रेष्ठ स्वमान की सीट पर रह सर्व को सम्मान देने वाले सर्व के ಮಾನನೀಯ ಭವ. ಶ್ರೇಷ್ಠ ಸ್ವಮಾನದ ಆಸನದಲ್ಲಿ ಕುಳಿತು ಸರ್ವರಿಗೂ ಸನ್ಮಾನ ಕೊಡುವಂತಹ ಸರ್ವರ ಮಾನನೀಯ ಆತ್ಮ ಆಗಿರಿ. ಸರ್ವರ ಗೌರವಕ್ಕೆ पात्र आगिरी. सदा अपने श्रेष्ठ स्वमान में स्थित रहकर निर्माण बन सबको सम्मान देते चलो तो यह देना ही लेना बन जाएगा. सदा तಮ್ಮ ಶ್ರೇಷ್ಠ ಸ್ವಮಾನದಲ್ಲಿ ಇದ್ದು ನಿರ್ಮಾಣ ಆಗ್ತಾ ಹೋಗ್ರಿ. ಸರ್ವರಿಗೂ ಸನ್ಮಾನ ಕೊಡಿ. ಆಗ ಸನ್ಮಾನ ಕೊಡುವುದೇ ಸನ್ಮಾನ पड़ेयुवदागिदे. सम्मान देना अर्थात उस आत्मा को उमंग उत्साह में लाकर आगे करना. ಸನ್ಮಾನ ಕೊಡುವುದು ಅಂದರೆ ಆತ್ಮರಿಗೆ ಉತ್ಸಾಹ ಉಲ್ಲಾಸ ಕೊಟ್ಟು ಅವರಲ್ಲಿ ಉತ್ಸಾಹ ತುಂಬಿ ಅವರನ್ನು ಮುಂದಕ್ಕೆ ಕರ್ಕೊಂಡು ಹೋಗೋದು, ಅವರನ್ನು ಮುಂದಕ್ಕೆ ಬಿಡುವುದು. सदा स्वमान में रहने से सर्व प्राप्तियाँ स्वतः हो जाएगी. ನೀವು ಸಹ ಸ್ವಮಾನದಲ್ಲಿ ಇದ್ದು ಎಲ್ಲರಿಗೂ ಸನ್ಮಾನ ಕೊಡಬೇಕು. ಆಗ ಸರ್ವ ಪ್ರಾಪ್ತಿಗಳು ನಿಮ್ಮ ಹತ್ತಿರ ಸ್ವತಃ ಬರ್ತವೆ. स्वमान के कारण विश्व सम्मान देगी और सर्व द्वारा श्रेष्ठ मान मिलने के पात्र माननीय बन जाएंगे. ನೀವು ಸ್ವಮಾನದಲ್ಲಿ ಇರುವ ಕಾರಣ ವಿಶ್ವನೇ ನಿಮಗೆ ಸನ್ಮಾನ ಮಾಡ್ತದೆ. ಎಲ್ಲರಿಂದ ಶ್ರೇಷ್ಠ ಸನ್ಮಾನಕ್ಕೆ ನೀವು ಸನ್ಮಾನ ಪ್ರಾಪ್ತಿಗೆ ನೀವು ಪಾತ್ರರಾಗ್ತೀರಿ, ಮಾನನೀಯ ಆಗಿಬಿಡ್ತೀರಿ. श्लोगन, जो सर्व को रिगार्ड देता है उसका रिकॉर्ड स्वतः ठीक हो जाता है. ಯಾರು ಸರ್ವರಿಗೂ ಗೌರವ ಕೊಡ್ತಾರೆ, ರಿಗಾರ್ಡ್ ಕೊಡ್ತಾರೆ, ಅವರ ರಿಕಾರ್ಡ್ ಅಂದರೆ ಅವರ ರಿಜಿಸ್ಟರ್ ಸ್ವತಃ ಸರಿಯಾಗಿ ಬಿಡ್ತದೆ. ಅವರ ಪುರುಷಾರ್ಥದ ಚಾರ್ಟ್ ಸರಿಯಾಗಿ ಬಿಡ್ತದೆ. ಓಂ ಶಾಂತಿ, ಓಂ ಶಾಂತಿ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ.
ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ, ಬಾಬಾ ನನಗೆ ಆಸರೆ. ನಾನು ಬಿಂದು ನೀನು ಬಿಂದು, ನನ್ನ ನಿನ್ನ ರೂಪ ಒಂದು. ನಾನು ಬಿಂದು ನೀನು ಬಿಂದು, ನನ್ನ ನಿನ್ನ ರೂಪ ಒಂದು. ಸಿಂಧು ನೀನು ಕಂದ ನಾನು, ಸಿಂಧು ನೀನು ಕಂದ ನಾನು, ತಂದೆ ನೀನು ತಾಯಿ ನೀನು. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ, ಬಾಬಾ ನನಗೆ ಆಸರೆ. ನಿನ್ನ ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ ಹಾರ ನಾನು. ನಿನ್ನ ಕಣ್ಣಿನ ಬೆಳಕು ನಾನು, ನಿನ್ನ ಕೊರಳಿನ ಹಾರ ನಾನು, ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು ಜ್ಯೋತಿ ನಾನು, ನಿನ್ನ ಮಡಿಲಿನ ಹೂವು ನಾನು, ಆತ್ಮ ನಾನು ಜ್ಯೋತಿ ನಾನು, ನೀನೆ ನನಗೆ ಆಸರೆ ಬಾಬಾ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ, ಬಾಬಾ ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ.
ಭೀತಿ ನಿವಾರಕ ಬಾಬಾ, ಆತ್ಮದ ಜ್ಯೋತಿಯ ಬೆಳಕನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನು ಚೆಲ್ಲಿ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ, ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ,